ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬನ್ನಿಂದ ಮಸ್ಕ ಮಾಡ್ತಾ ಇದ್ದಾಳೆ. ಬನ್ ಮಸ್ಕ ನನ್ನ ಮಗಳು ನೋಡಿ, ರಜೆ ಇರೋದ್ರಿಂದ, ಸಂಡೇ ಆಗಿರೋದ್ರಿಂದ ಸ್ನ್ಯಾಕ್ಸ್ಗಾಗಿ ಮಾಡ್ತಾ ಇದ್ದಾಳೆ. ಮೊದಲು ಒಂದು ಬನ್ನನ್ನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಪೂನು ಬಟರ್ ತೊಗೊಂಡಿದ್ದಾಳೆ. ಬಟರ್ನ ಈ ಥರ ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕು. ಬನ್ನಿಗೆ ಈ ಥರ ಹಚ್ಕೋಬೇಕು ನೋಡಿ. ತುಂಬ ಸುಲಭ ಇದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಇದು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಈಗ ಟೀ ಗ್ಲಾಸಲ್ಲಿ 2 ಗ್ಲಾಸು ಹಾಲು ಕಾಯಿಸ್ಕೊತಾ ಇದ್ದಾಳೆ. ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಿಮ್ಮ ಹತ್ರ ಬಾದಾಮ್ ಮಿಲ್ಕ್ ಇದ್ದರೆ ಅದನ್ನೇ ತಗೋಬೋದು. ನಾನು ಇಲ್ಲಿ ಪ್ಲೈನ್ ಮಿಲ್ಕ್ಗೆ ಬಾದಾಮ್ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕಾದ್ಮೇಲೆ 1 ಟೀ ಸ್ಪೂನು ಬಾದಾಮಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಈಗ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಬಾದಾಮಿ ಯಾವ ಕಲರ್ ಇರುತ್ತೋ ಆ ಥರ ಬಾದಾಮಿ ಮಿಲ್ಕ್ ಕಲರೇ ಬಂದಿದೆ. ಈಗ ಬನ್ನನ್ನು 4 ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಇಲ್ಲಿ ಕಟ್ ಮಾಡಿದ್ದೀವಲ್ಲ ಆ ಟೈಪಲ್ಲಿ ಕಟ್ ಮಾಡ್ಕೋಬೇಕು. 4 ಭಾಗವಾಗಿ ಕಟ್ ಮಾಡಿಕೊಂಡು ಈಗ ಕಾಯಿಸಿರುವಂತಹ ಮಿಲ್ಕ್ನ ಹಾಕ್ಕೊಳ್ಳೋಣ ಅದ್ರ ಮೇಲೆ. ಸುತ್ತಲೂ ಹಾಕ್ಕೋಬೇಕು ಈ ಥರ ನೋಡಿ, ಈ ರೀತಿಯಲ್ಲಿ ಹಾಕ್ಕೋಬೇಕು. ಆಮೇಲೆ ಬಾದಾಮಿನ ಕಟ್ ಮಾಡಿ ಮೇಲೆ ಹಾಕಿದ್ದೀನಿ ನೋಡಿ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಇವಾಗ ಸ್ಪಾಂಜಿಯಾಗಿ ಬಂದಿದೆ, ತುಂಬ ಸಾಫ್ಟಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.